ಇದು ತಿಪ್ಪಿ ಗೊಬ್ಬರ ಏನ್ರಿ ಸರ್? ಇದು ಹೆಂಡಿ ಗೊಬ್ಬರ ರೀ. ಹೆಂಡಿ ಗೊಬ್ಬರ ಒಳಗೆ ಇದು ಏನಾಗ್ತೈತೆ ರೀ, ವೇಸ್ಟ್ ಇದೆಲ್ಲ ನಾವು ವೇಸ್ಟ್ ಅಂತೇಳಿ ತಿಪ್ಪಿಗೆ ಹೋಗಿತ್ತೇವೆ ರೀ. ತಿಪ್ಪಿಗೆ ಹೋಗಿದ್ರಿಂದ ನಮ್ಗೆ ಏನಾಗ್ತೈತಿ, ಬರೀ ತಿಪ್ಪಿ ಒಳಗಿನ ಮಣ್ಣು ಸೇರಿಸಿ ಗೊಬ್ಬರ ಆಗ್ತೈತಿ. ಇದು ಹಂಗಲ್ರಿ, ಇದಕ್ಕೊಂದು ಸ್ವಲ್ಪ ಹಸಿ ಇರ್ಬೇಕ್ರಿ. ಇದು ಎರಿಹುಳ ಅದ ರೀ, ಹುಳ ಇದ್ರ ಮೇಲೆ ಪೈಪ್ ಐತ್ರಿ, ಡ್ರಿಪ್ ಪೈಪ್ ಕೆಳಗಡೆ ಎಲ್ಲ ಹಸಿ ಇರ್ತೈತಿ ರೀ. ಇದು ಸೈಡ್ ಒಂದ್ಸಲ ಒಂದು ತೂತ್ ಬಿದ್ದೈತಿ. ಇಲ್ಲಿಂದ ನಿಮ್ಗೆ ಈಗ ಹೊಸದು ಹಾಕ್ಯವ್ರಿ, ಮೊನ್ನೆ ತಕೊಂಡಿವೆಲ್ಲ. ಇದ್ರೊಳಗಡೆ ಏನಂತ ಒಟ್ಟು ಹೆಂಡಿನೇ ತುಂಬೇವ್ರಿ. ಇದನ್ನ ಈ ಹೆಂಡಿನೇ ತುಂಬೇವ್ರಿ. ಇದು ಪೌಡರ್ ಆಗಿಬಿಟ್ಟು ಇಲ್ಲಿ ಕಾಲಾಗೈತಲ್ರಿ, ಈ ತರ ಗೊಬ್ಬರ ಆಗ್ತೈತ್ರಿ. ರೆಡಿ ರೀ, ಎರೆಹುಳದಿಂದ ರೀ. ಇಲ್ಲಿ ಗೊಬ್ಬರ ಐತಿ, ತೋರಿಸ್ತೀನಿ ನೋಡ್ರಿ. ರೆಡಿ ಆಗಿದ್ ಮೊನ್ನೆ ಎಲ್ಲ ಖಾಲಿ ಮಾಡ್ಕೊಂಡಿರಿ ಅದನ್ನ. ಸ್ವಲ್ಪ ಗೊಬ್ಬರ ನೋಡೋಣಂತ ಬರ್ರಿ. ಇದು ಹೆಂಡಿ ಗೊಬ್ಬರ ಇಲ್ರಿ, ಎರೆಹುಳ ಗೊಬ್ಬರ ರೀ. ಇದು ಚಾಪ್ಡಿ ಹೆಂಗಿರ್ತೈತಲ್ರಿ, ಹಂಗಿರ್ತೈತ್ರಿ ಇದು. ಇದು ನೋಡ್ರಿ, ಕೈಯಾಗ ಹಿಡಿದ್ರೆ ಹೆಂಗ ಎಷ್ಟು ಸ್ಮೂತ್ ಐತಿ, ಎಷ್ಟು ಸಾಫ್ಟ್ ಐತಿ, ಚಾಪುಡಿ ಹಿಡ್ದಂಗ ಐತ್ರಿ. ಇದು ಎರೆಹುಳ ಗೊಬ್ಬರ ರೀ. ಇದು ಗೊಬ್ಬರ ಏನ್ ಮಾಡ್ತೀವ್ರಿ, ಯಾವ ಇದು ನರ್ಸರಿ ಒಳಗ ಅಗಿ ಚಿಗಿಬೇಕಾದ್ರೆ ಈ ಗೊಬ್ಬರ ಹಾಕ್ತಾರೆ. ಯಾಕಂದ್ರೆ ಅದು ಬೇರುಗಳನ್ನು ಫಾಸ್ಟ್ ಬಿಡ್ತೈತಿ. ಅದ್ರ ಸಲುವಾಗಿ ಈ ಗೊಬ್ಬರ. ಕೆಮಿಕಲ್ಗೂ ಇದಕ್ಕೂ ಭಾಳ ವ್ಯತ್ಯಾಸ ರೀ. ಕೆಮಿಕಲ್ ಅನ್ನೋದು ಭಾಳ ಅಂದ್ರೆ ಭಾಳ ವ್ಯತ್ಯಾಸ ರೀ. ಮತ್ತೆ ಒಂದಿಷ್ಟು ಜನ ಏನ್ ಮಾಡ್ತಾರೆ, ಕಸ ಬೆಳಿತೈತಿ, ಕಸ ಬೆಳೆಯಾಕಂದ್ರ ಭೂಮಿ ಒಳಗೆ ಶಕ್ತಿ ಇದ್ದಾಗ ಅದ್ರಲ್ಲಿ ಏನ್ ಹೌದ್ರಿ ಸರ್. ಶಕ್ತಿ ಇರ್ಲಿಲ್ಲ ಅಂದ್ರೆ ಕಸದ ಎಣ್ಣೆ ಹೊಡಿಬಿಡ್ತಾರ್ರಿ. ಅದು ರೌಂಡ್ ಅಪ್ ಅಂತ ಬರ್ತದಲ್ಲ ಸರ್, ಅದು ಬಹಳ ವಿಷಕಾರಿ ಸರ್. ಈಗ ಸೈಡ್ ಇದು ಗಿಡಗಳ ಸದ್ಯಕ್ಕೆ ಇಫೆಕ್ಟ್ ಆಕೈತ್ರಿ. ಸುಟ್ಟು ಹೋಗ್ಬಿಡುತ್ತೆ ನಮ್ಗೆ. ಈಗ ಗಿಡ ಇದು ಆಗೋಲಕ್ರಿ, ಎಲಿಗಳು ಸುಡೋಲಕ್ಕ. ಯಾಕಂದ್ರೆ ನೀರ್ ಕಮ್ಮಿ ಆದಾಗ ಎಲಿಗಳು ಸುಡೋದು ಸ್ವಾಭಾವಿಕ. ಎಲಿಗಳು ನೀರ್ ಕಮ್ಮಿ ಆಯ್ತಂದ್ರೆ ಉಳ್ಕಿದ ಟೈಮ್ನಾಗ ಏನದಲ್ರಿ, ನಮ್ಗೆ ನೀರ್ ಸಫಿಶಿಯಂಟ್ ಇದ್ದಾಗ ಬಿಟ್ಟೇವಂದ್ರೆ ಅದು ಆಟೋಮೆಟಿಕ್ ಆಗಿ ಸಿಗಿತೈತಿ. ಏನೋ ಅದ್ರದ್ದೇನು ನಮ್ಗೆ ಪ್ರಾಬ್ಲಮ್ ಇಲ್ರಿ. ಹೌದ್ರಿ. ಇದು ಸರ್ ಆ ಶೆಡ್ ಒಳಗೆ ಏನೈತ್ರಿ ಸರ್? ಅಲ್ಲಿ ಆ ಶೆಡ್ ಒಳಗೆ ಒಂದು ನ್ಯಾಷನಲ್ ಲೈವ್ ಸ್ಟಾಕ್ ಸ್ಕೀಮ್ ಅಂತೇಳಿ, NLM ಸ್ಕೀಮ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ರೀ, ಪ್ರಧಾನ ಮಂತ್ರಿ ಅವರು. ಅದು ಡಿಪೆಂಡ್ ಅಪಾನ್ ನಮ್ಮ ಇದ್ರ ಮೇಲೆ ಮಾಡ್ತಾರೆ. ನಾವು 500 ಆಡುಗಳನ್ನು ಮಾಡ್ಬೋದು, 200 ಆಡುಗಳನ್ನು ಮಾಡ್ಬೋದು. ಅಂದ್ರೆ 50% ಗೌರ್ಮೆಂಟ್ ಸಬ್ಸಿಡಿ ಬರ್ತೈತಿ ರೀ, ಪ್ಲಸ್ 50% ಬ್ಯಾಂಕ್ ಲೋನು ಮತ್ತು ನಮ್ದು ಕಾಂಟ್ರಿಬ್ಯೂಷನ್ 10% ಅಂತ ಇರ್ತೈತಿ ರೀ. ಟೋಟಲ್ ನಾವು ಒಂದು CR ಮಾಡೇವ್ರಿ. 92 ಲಕ್ಷ ರೂಪಾಯಿ ನಾವು ಒಂದು ಪ್ರಾಜೆಕ್ಟ್ ಮಾಡೇವ್ರಿ. ಅದನ್ನ 92 ಲಕ್ಷದಾಗ 500 ಆಡುಗಳನ್ನು ತೋರಿಸ್ಬೇಕು, ಪ್ಲಸ್ ಆಡುಗಳನ್ನು ಆರೈಕೆ ಮಾಡಬೇಕು, ಪ್ಲಸ್ ನಾವು ಏನದ ಗೌರ್ಮೆಂಟ್ 50% ಸಬ್ಸಿಡಿ, 40 ರಿಂದ 45 ಲಕ್ಷ ರೂಪಾಯಿ ತನಕ ಸಬ್ಸಿಡಿ ಸಿಗ್ತೈತಿ. ಪ್ಲಸ್ ನಮ್ದೊಂದು ಕಾಂಟ್ರಿಬ್ಯೂಷನ್ 40 ಲಕ್ಷ ರೂಪಾಯಿ, ಅಂದ್ರೆ ಬ್ಯಾಂಕ್ ಲೋನ್ ಇನ್ಕ್ಲೂಡ್ ಆಗಿ 40 ಲಕ್ಷ ರೂಪಾಯಿ ರೀ. ಬ್ಯಾಂಕ್ ಲೋನ್ ಇನ್ಕ್ಲೂಡ್ ಆಗಿ 40 ಲಕ್ಷ ರೂಪಾಯಿ ನಮ್ಮ ಇದರಿಂದ ಹಾಕಬೇಕು. ಇಂತಿಷ್ಟು ಸರ್ಟನ್ ಟೈಮ್ ಅಂತ ಕೊಟ್ಟಿರ್ತಾರೆ, ಆ ಟೈಮ್ನಾಗ ನಾವು ಸಬ್ಸಿಡಿನೂ ತಗೊಂಡು ಅದನ್ನ ನಾವು ಅದೇ ಈಗ ಈ ಶೆಡ್ ಕುರಿ ಏನ್ ನೋಡಿದೇವಲ್ರಿ, ಇದೇ ಅದ್ರಾಗ ಅದನ್ನ ಇದ್ರ ಸಂಬಂಧ ಮಾಡಿದೇವ್ರಿ. ಕುರಿ ಸಾಕಾಣಿಕೆ ಸಂಬಂಧ ಅದನ್ನ ಶೆಡ್ ಮಾಡೇವ್ರಿ. ಸರಿ ಸರ್. ಸರ್ ಮತ್ತೆ ಇದಕ್ಕೆ ಈ ಗೊಬ್ಬರ ನೀವು ಮತ್ತೆ ರೈತರಿಗೆ ಅದು ಕೊಡ್ತೀರೇನು ಸರ್? ಈಗ ರೈತರಿಗೆ ಆಕ್ಚುಲಿ ಕೊಡ್ತೀವ್ರಿ, ಆರ್ಗ್ಯಾನಿಕ್ ಬೆಳೆಯವ್ರಿಗೆ ಮಾತ್ರ ಕೊಡ್ತೀವ್ರಿ. ಆರ್ಗ್ಯಾನಿಕ್, ಯಾಕಂದ್ರೆ ಈಗಿನ ರೈತರು ಏನ್ ಮಾಡ್ಯಾರಿ, ಎಲ್ಲರೂ ಬರೀ ಕೆಮಿಕಲ್ ಕೆದ್ದು ಬಿಟ್ಟಾರ. ಅದಕ್ಕೆ ನಾವು ಒಂದ್ ಸ್ವಲ್ಪ ಹೋಗಿ ಆರ್ಗ್ಯಾನಿಕ್ ಗೊಬ್ಬರ ಹೋಗಿ ಹಾಕಿದ್ರೆ ಭೂಮಿ ಬೆಳೆಯಂಗಿಲ್ಲ. ಸ್ವಲ್ಪ ವೇಸ್ಟ್ ಆಗ್ಬಾರ್ದು. ಯಾರು ಪ್ಯೂರ್ ಆಗಿ ಆರ್ಗ್ಯಾನಿಕ್ ಮಾಡಕತ್ತಾರಲ್ಲ ಅಂಥವ್ರಿಗೆ ಕಡಿಮೆ ಬಿತ್ತಂದ್ರೆ ನಮ್ಮಲ್ಲಿಂದ ಬೇಕಂದ್ರೆ ಕೊಡ್ತೀವಿ. ಇಂತಿಷ್ಟಂತೆ ಚಾರ್ಜ್ ಮಾಡ್ತೀವಿ, ಚಾರ್ಜ್ ಮಾಡಿಬಿಟ್ಟು ಕೊಡ್ತೀವಿ. ಅದನ್ನು ನಮ್ಮ ಭೂಮಿಗೆ ಹೆಚ್ಚಾದ್ರೆ ಮಾತ್ರ. ನಮ್ಮ ಭೂಮಿಗೆ ಹೆಚ್ಚಲ್ಲ ಅಂದ್ರೆ ಅದನ್ನು ಕೊಡಂಗಿಲ್ಲ ರೀ. ಹ್ಞೂ ರೀ, ಹಿಂಗೆ ಸರ್. ಸರ್ ನಮ್ಮ ಈಗ ಹೊಸದಾಗಿ ಏನೋ ಕೃಷಿ ಮಾಡೋರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇನ್ನು 10 ವರ್ಷಗಳ ಬಿಟ್ರೆ ರೈತರು ಸಿಗಂಗಿಲ್ಲ. ಮತ್ತು ರೈತರು ಬೆಳೆದ್ರೆ ಎಲ್ಲರೂ ತಿನ್ಬೋದು. ಇವತ್ತು ಪ್ರಧಾನಮಂತ್ರಿ ಇದ್ರೂ ರೈತರಿರ್ಲಿಲ್ಲ ಅಂದ್ರೆ ಪ್ರಧಾನಮಂತ್ರಿ ತಿನ್ನಕ್ಕೇನು ಆಗಂಗಿಲ್ಲ. ಅದ್ರ ಸಲುವಾಗಿ ರೈತರಿಗೆ ಭಾಳ ಇಂಪಾರ್ಟೆಂಟ್. ರೈತರಿಗೆ ನೀವು ಸಪೋರ್ಟ್ ಮಾಡಬೇಕು. ರೈತರನ್ನು ಮನೆಗೊಬ್ಬನ ರೈತರನ್ನ ತಯಾರು ಮಾಡ್ಬೇಕು. ಈಗ ಎಲ್ಲರೂ ನೌಕರಿ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಅದನ್ನ ಕಲಿಸ್ರಿ. ವಿದ್ಯೆ ಕಲ್ತಿದ್ದು ಯಾವುದು ವೇಸ್ಟ್ ಅಲ್ಲ. ಅದ್ರ ಜೊತೆನೂ ನಾ ಆಕ್ಚುಲಿ BE ಎಲೆಕ್ಟ್ರಿಕಲ್ ರೀ. ನಾ ಇಂಜಿನಿಯರ್. ಆಕ್ಚುಲಿ BE ಎಲೆಕ್ಟ್ರಿಕಲ್ ಮುಗಿಸ್ಬಿಟ್ಟು ನಾವು ಇದನ್ನ ಸೈಡ್ ಇದನ್ನ ವೃತ್ತಿಯಾಗಿ ನಾವು ಮಾಡ್ಕೊಳಕತ್ತೀವಿ. ಯಾಕಂದ್ರೆ ಇದ್ರಾಗಿಲ್ಲ ಇರೋ ಖುಷಿ ನಾ ಎಂತ ನೌಕರಿ ಮಾಡ್ತೀನಿ ಅಂದ್ರೆ ಆ ಖುಷಿ ಒಳಗೆ ಇರಂಗಿಲ್ಲ. ಮತ್ತೆ ಇದು ನಮ್ಮ ಸ್ವಂತ ಉದ್ಯೋಗ ಅಲ್ರಿ. ಆಮೇಲೆ ಪ್ರಕೃತಿ ಕೂಡ ಇರ್ತೀವಿ. ನಮ್ಮ ಲೈಫ್ ಇದ್ರ ಜೊತೆ ಇರೋದ್ರಿಂದ ನಮ್ಮ ಇನ್ನೊಂದು 10 ವರ್ಷ ಜಾಸ್ತಿ ಬಾಳ್ತೀವಿ. ಈಗೇನ ಆಕ್ಸಿಜನ್ ಮತ್ತೆ ಇವು ಏನ ಮಾಗನಿ ಅಂತ ಏನ್ ಗಿಡ ಅದಾವಲ್ರಿ, ಹೆಚ್ಚು ಗಿಡಗಳೊಳಗೆ ಹೆಚ್ಚು ಆಕ್ಸಿಜನ್ ಬಿಡು ಗಿಡಗಳು ಇವೆ ರೀ. ಉಳ್ಕಿದ ಗಿಡಗಳಕ್ಕಿಂತ ಹೆಚ್ಚು ಆಕ್ಸಿಜನ್. ಆಕ್ಚುಲಿ ನಮ್ಮ ಪರಿಸರ ಸುತ್ತಲ ಆಕ್ಸಿಜನ್ ಈಗ ಮುಂದೆ ಇನ್ನೊಂದು 10 ವರ್ಷಕ್ಕೆ ಗಾಳಿನೂ ಕೊಂಡು ತಗೊಳ್ಳುವಂತ ಪರಿಸ್ಥಿತಿ ಬರ್ತೈತಿ. ಆದ್ರೆ ಈಗಿನ ರೈತರಿಗೆ ಏನ್ ಹೇಳ್ತೀನಿ ರೀ, ಆರ್ಗ್ಯಾನಿಕ್ ಮಾಡ್ರಿ, ಎಲ್ಲ ವಿಷಮುಕ್ತ ಮಾಡ್ರಿ. ಒಟ್ಟ ಹೊಲಸ ಗೊಬ್ಬರ ಹಾಕ್ಬೇಡ್ರಿ. ಯೂರಿಯಾ DAP ಇಂಥವು ಏನಾದ್ರು ಊರು ಸುಡ್ಗಾಡ ಗೊಬ್ಬರ ಹಾಕ್ಬೇಡ್ರಿ. ಆಕಳ ಮಾಡ್ರಿ, ಒಂದು ಆಕಳ ಒಂದು ಎಮ್ಮಿ ಮಾಡ್ರಿ, ಅದೇ ಗೊಬ್ಬರ ರಗಡ್ ಆಗ್ತೈತ್ರಿ. ಒಂದು 4 ಕೋಳಿ ಮಾಡ್ರಿ,
ಏನು ಭಾಳ ಕೋಳಿದು ಕಾಸ್ಟ್ ಏನು ಭಾಳ ಇಲ್ರಿ. ಹ್ಞೂ ಮಾಡ್ತಿರಲ್ಲೋ ನಿಮ್ಗೆ ಹಾಕೋದು ಏನು ತ್ರಾಸ ಇಲ್ರಿ. ಅಡ್ತಿ ಒಳಗೆ ಎಲ್ಲ ಮಿಕ್ಸ್ ಆಗಿದ್ದು ಕಾಳುಗಳು ಸಿಗ್ತಾವೆ. ಹಾಂ 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 ಅಂತ ಕೋಳಿಗಳದ್ದು ಹಾಕ್ರಿ. ಅದನ್ನು ಸ್ವಲ್ಪ ಕೆಮಿಕಲ್ ಇರ್ತೈತಿ, ಆದ್ರೂ ನಮಗೆ ಫಿಲ್ಟರ್ ಆಗಿ ಬಂದಂಗೆ ರೀ. ಗೊಬ್ಬರ ಫಿಲ್ಟರ್ ಆಗಿ ಬಂದಂಗೆ ಅಷ್ಟು ಪ್ಯೂರ್ ಆಗಿ ಮಾಡಕ್ಕೂ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಆದಷ್ಟು ಮಟ್ಟಿಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟರ ಮಟ್ಟಿಗೆ ನಾವು ಆರ್ಗ್ಯಾನಿಕ್ ಮಾಡಿ ಅದನ್ನ ನಾನು ಇಷ್ಟೇ ಹೇಳಕ್ಕೆ ರೈತರಿಗೆ ಇಷ್ಟಪಡ್ತೇನೆ ರೀ. ಓಕೆ ಸರ್, ಥ್ಯಾಂಕ್ ಯು ಸರ್. ಭಾಳ ನಿಮ್ಮಿಂದ ನಮ್ಮ ವ್ಯೂವರ್ಸ್ಗೂ ಆಯಿತು ಮತ್ತು ಭಾಳಷ್ಟು ರೈತರಿಗೆ ನಿಮ್ಮಿಂದ ಒಂದೇನೋ ಕಲಿಯಾಕೆ ಸಿಗ್ತೀರಿ ಸರ್ ಹೊಸದಾಗಿ. ಇಲ್ಲ, ಥ್ಯಾಂಕ್ ಯು. ಸೊ ಇದು ನೀವು ಇಷ್ಟೆಲ್ಲ ಹೇಳಿದಕ್ಕೆ ನಮಗೂ ಭಾಳ ಖುಷಿ ಆಯ್ತು ರೀ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್.